ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ದೇಶವು ಆಹಾರದ ತೀವ್ರ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದ ಸಂದರ್ಭದಲ್ಲಿ ಹಸಿರು ಕ್ರಾಂತಿಯ ಮೂಲಕ ದೇಶದ ಹಸಿವನ್ನು ನೀಗಿಸಿದ ಮಹಾನ್ ಚೇತನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಎಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಹೇಳಿದರು. ಕಲಬುರಗಿ ನಗರದ ಇಂದಿರಾ ಸ್ಮಾರಕ ಭವನದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಕಲಬುರಗಿ ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಭಾರತದ ಮಾಜಿ ಉಪ ಪ್ರಧಾನಿ, ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮರ ಜಯಂತಿಯನ್ನು 119ನೇ ಜಯಂತ್ಯೋತ್ಸವವನ್ನು ನಮ್ಮ ಕಲಬುರಗಿ ಜಿಲ್ಲೆ ಜನತೆ ಭಾಳ ವಿಜೃಂಭಣೆಯಿಂದ, ಸಡಗರದಿಂದ, ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದಾರೆ. ಯಾಕಂದರೆ ಅಂಥ ಒಬ್ಬ ಮಹಾನ್ ಪುರುಷ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ಒಬ್ಬ ನಾಯಕ. ಸ್ವಾತಂತ್ರ್ಯ ಹೋರಾಟಕ್ಕೆ ಅದು ಮಾಡಿದ ನುಂಗುವುದಲ್ಲದೆ ತನ್ನ ಸಣ್ಣ ವಯಸ್ಸಿನಲ್ಲೇ ಬಿಹಾರ ರಾಜ್ಯದ ಶಾಸಕನಾಗಿ ಸುಮಾರು 60 ದಶಕಗಳ ಕಾಲ ರಾಜಕೀಯದಲ್ಲಿದ್ದು ಲೋಕಸಭಾ ಸದಸ್ಯರಾಗಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಕಾರ್ಮಿಕ ಮಂತ್ರಿಯಾಗಿ, ರಕ್ಷಣಾ ಮಂತ್ರಿಯಾಗಿ, ರೈಲ್ವೆ ಮಂತ್ರಿಯಾಗಿ, ಅಂಚೆ ಮತ್ತು ಮಂತ್ರಿಯಾಗಿ ಮತ್ತು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿ ದೇಶಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಮೆರೆದೇ ಇರತಕ್ಕಂಥದ್ದು. ಈ ದೇಶ ಸ್ವಾತಂತ್ರ್ಯದ ನಂತರ, ಸ್ವತಂತ್ರ ಪೂರ್ವದಲ್ಲಿ ಹೊರದೇಶದಿಂದ ಅಕ್ಕಿ ಗೋಧಿಯನ್ನು ತಂದು ಉಣ್ತಕ್ಕಂಥ ದೇಶ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ದೇಶಕ್ಕೆ ತಮ್ಮದೇ ಆದಂಥ ಒಂದು ಆಹಾರ ಉತ್ಪಾದನೆ ಮಾಡಬೇಕಂತ ಹೇಳಿ ಪಣತೊಟ್ಟು ಶ್ರೀಮತಿ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟಿ, ಗೊಬ್ಬರ ಫ್ಯಾಕ್ಟ್ರಿಗಳನ್ನು ಹಾಕಿ, ಬೀಜೋತ್ಪಾದನೆ ಮಾಡಿ, ಒಳ್ಳೆಯ ತಳಿಗಳನ್ನು ಕೊಟ್ಟು, ರೈತರಿಗೆ ಹುರಿದುಂಬಿಸಿ, ಕೃಷಿ ಸಾಲವನ್ನು ಕೊಟ್ಟು ಹೆಚ್ಚಿನ ರೀತಿಯಿಂದ ಆಹಾರ ಉತ್ಪಾದನೆಗೆ ಕಾರಣೀಭೂತರಾಗಿ ಹಸಿರು ಕ್ರಾಂತಿ ಹರಿಕಾರ ಅಂತ ಹೇಳಿ ಆ ಪದವಿಯನ್ನು ಪಡೆದಿರ್ತಕ್ಕಂಥ ಏಕೈಕ ನಾಯಕ. ಎಲ್ಲ ವಿಧದಲ್ಲಿ ಕೂಡ ಬಡವರಿಗೆ, ದೀನದಲಿತರಿಗೆ, ಅಸ್ಪೃಶ್ಯರಿಗೆ, ಈ ದೇಶದಲ್ಲಿ ಇರ್ತಕ್ಕಂಥ ಬಡತನ ಹೋಗಬೇಕು, ಅಸ್ಪೃಶ್ಯತೆ ಹೋಗಬೇಕು, ಜಾತೀಯತೆ ಹೋಗ್ಬೇಕಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜೀವನ್ ರಾಮರು ಎರಡೂ ಈ ದೇಶದ ಕಣ್ಣುಗಳಿದ್ದಂತೆ. ಇವರಿಂದ ನಮ್ಮ ದೇಶ ಇವತ್ತು ಈ ಉನ್ನತ ಮಟ್ಟಕ್ಕೆ ಬಂದಿದೆ ಅಂತ ಹೇಳಲಿಕ್ಕೆ ಭಾಳ ಗರ್ವದಿಂದ ಹೇಳ್ತಾ ಇದ್ದೇನೆ. ಇವತ್ತು ಅವರ ಜಯಂತ್ಯೋತ್ಸವನ ನಾವೆಲ್ಲರೂ ಭಾಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಿ. ಇನ್ನು ಇದೇ ಸಂದರ್ಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮಾತನಾಡಿದರು. ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿಯನ್ನು ನಾವು ದೇಶಾದ್ಯಂತ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಬಾಬು ಜಗಜೀವನ್ ರಾಮ್ಜಿಯವರು ಈ ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯದ ನಂತರ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯದ ಪೂರ್ವದಲ್ಲಿ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಳ ದೊಡ್ಡ ಅವರ ಕೊಡುಗೆ ಇದೆ. ಅವರು ಯುವಕರನ್ನು ಸಂಘಟಿಸಿ ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಭಾಳ ದೊಡ್ಡ ಶಕ್ತಿಯನ್ನು ತುಂಬಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕರು. ಸ್ವಾತಂತ್ರ್ಯದ ನಂತರ ಈ ದೇಶದಲ್ಲಿ ಅನೇಕ ವರ್ಷಗಳ ಕಾಲ ಸಚಿವರಾಗಿ, ಅವರು ರಕ್ಷಾ ಸಚಿವರಾಗಿ ಮತ್ತು ವಿಶೇಷವಾಗಿ ಅವರು ಈ ದೇಶದಲ್ಲಿ ನಮ್ಮ ದೇಶಕ್ಕೆ ಭಾಳ ದೊಡ್ಡ ಕೊಡುಗೆ ಅಂತಂದರೆ ಗ್ರೀನ್ ರೆವಲ್ಯೂಷನ್. ಅವರು ಏನು ಕೃಷಿ ಸಚಿವರಾಗಿದ್ದಾಗ ಈ ದೇಶದಲ್ಲಿ ಒಂದು ಹೊಸ ಕ್ರಾಂತಿಯನ್ನೇ ಮಾಡಿದರು. ನಮ್ಮ ದೇಶ ಬೇರೆ ದೇಶದಿಂದ ನಾವು ದವಸ ಧಾನ್ಯಗಳನ್ನು ಇಂಪೋರ್ಟ್ ಮಾಡ್ತಾಯಿದ್ವಿ. ಆದರೆ ನಮ್ಮ ಬಾಬು ಜಗಜೀವನ್ ರಾಮ್ ಅವರು ಅವರ ದೂರದೃಷ್ಟಿ, ಅವರ ಒಂದು ಮುಂದಾಲೋಚನೆಯಿಂದ ಇವತ್ತು ನಾವು ನಮ್ಮ ದೇಶದಲ್ಲಿ ನಾವು ಸಾಕಷ್ಟು ದವಸ ಧಾನ್ಯಗಳನ್ನು ಬೆಳೀತಕ್ಕಂಥ ಕೆಪಾಸಿಟಿ ಇದೆ. ಬೇರೆ ದೇಶಕ್ಕೂ ರಫ್ತು ಮಾಡ್ತಕ್ಕಂಥ ಒಂದು ಸ್ಥಿತಿಗೆ ನಾವಿದ್ದೀವಿ ಅಂದರೆ ಇದಕ್ಕೆ ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆ ಭಾಳ ಅಪಾರವಾಗಿದೆ. ಹಾಗಾಗಿ ಇವತ್ತು ಬಾಬು ಜಗಜೀವನ್ ರಾಮ್ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ 2 ಕಣ್ಣಿದ್ದಂತೆ. ಅವರ ಕೊಡುಗೆ ಭಾಳ ಅಪಾರವಾಗಿದೆ. ಹಾಗಾಗಿ ದೇಶಾದ್ಯಂತ ಇವತ್ತು ನಾವು ಅವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇನ್ನು ಇದಕ್ಕೂ ಮುನ್ನ ಗಣ್ಯರು ಟೌನ್ ಹಾಲ್ ಬಳಿಯ ಬಾಬೂಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಭಮರ್ ಸಿಂಗ್ ಮೀನಾ, ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದಾರ್, ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಟಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡೂರು ಶ್ರೀನಿವಾಸಲು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾ ಅಧ್ಯಕ್ಷೆ ಚಂದ್ರಿಕಾ ಪರಮೇಶ್ವರ್, ಜಯಂತ್ಯುತ್ಸವ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ದೊಡ್ಮನಿ, ಗೌರವಾಧ್ಯಕ್ಷ ಶ್ಯಾಮ್ ನಾಟಿಕರ್ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು.
ಹರಿಕಾರ ಡಾಕ್ಟರ್ ಬಾಬು ಜಗಜೀವನರವರ 119ನೇ ಜಯಂತಿ ಅಂಗವಾಗಿ ಇವತ್ತಿನ ದಿನ ಎಲ್ಲ ನಮ್ಮ ಸಮಾಜ ಹಿರಿಯರು ಹಾಗೂ ಎಲ್ಲ ಯುವಕರು ಸೇರಿ ನಿನ್ನೆಯಿಂದ 1 ತಿಂಗಳಿಂದ ಎಲ್ಲ ಜಯಂತಿ ತಯಾರಿಯನ್ನು ಎಲ್ಲ ಯುವಕರು ಸೇರಿ ಹಿರಿಯರು ಸೇರಿ ಎಲ್ಲರೂ ಒಗ್ಗಟ್ಟಿನಿಂದ ನಿನ್ನೆ 4ನೇ ತಾರೀಕೇನು ಬಹಿರಂಗ ಸಭೆ ಇತ್ತು, ಏನೇನು ಸಾಧಕ ಬಾಧಕ ಏನು ಬೇಕಾಗಿತ್ತು ಎಲ್ಲ ಯುವಕರು ಹಿರಿಯರು ಸೇರಿ ಎಲ್ಲ ಯಶಸ್ವಿ ಮಾಡಿದ್ವಿ. ನಿನ್ನೆ ಪ್ರೋಗ್ರಾಮ ಇವತ್ತು ಬಾಬೂಜಿಯವರ ಹುಟ್ಟುಹಬ್ಬ ಅಂಗವಾಗಿ ಇವತ್ತು ಮೂರ್ತಿ ಹತ್ರ ಎಲ್ಲ ಅಲಂಕಾರ ಏನೇ ಹೆಚ್ಚ ಅದು ಕಮ್ಮ ಅಂದ್ರೂ ಎಲ್ಲ ಜಿಲ್ಲಾ ಆಡಳಿತ ವತಿಯಿಂದ ಅದ್ಧೂರಿಯಾಗಿ ಇವತ್ತಿನ ದಿನ ಬೆಳಗ್ಗೆಯಿಂದ ಸತತವಾಗಿ ಎಲ್ಲ ಜನರು ಬರ್ತಾಯಿದ್ದಾರೆ, ಎಲ್ಲ ಮಾಲಾರ್ಪಣೆ ಮಾಡ್ತಿದ್ದಾರೆ. ಎಲ್ಲ ಅಧಿಕಾರಿಗಳು ಬಂತು, ಎಲ್ಲ ಕಾರ್ಮಿಕರು ಬಂದರು, ಎಲ್ಲ ಯುವಕರು ಬಂದರು, ನೌಕರಸ್ಥರು ಬಂದರು, ಹರೆ ನೌಕರು ಬಂದರು. ಎಲ್ಲರಿಗೆ ಇಲ್ಲಿ ಬಂದು ಬಾಬೂಜಿಯವರಿಗೆ ಸ್ವಾಗತ ಕೋರಿದ್ದಕ್ಕೆ ಎಲ್ಲರಿಗೆ ನಮಸ್ಕರಿಸ್ತಾ ಈ ಜಯಂತಿಯನ್ನು ಭಾಳ ಡಾಕ್ಟರ್ ಬಾಬು ಜಗಜೀವನವರು ಒಂದು ಚರಿತ್ರೆಯನ್ನು ಓದಬೇಕಾದ್ರೆ ಒಂದು ಬುಕ್ನು ಬಿಡುಗಡೆ ಇವತ್ತು ಮಾಡಿದರು. ಆ ಬುಕ್ ಎಲ್ಲರಿಗೆ ನಾಳೆ ದಿನ ಎಲ್ಲರಿಗೆ ತಲುಪ್ತದೆ. ದಯಮಾಡಿ ಈಗ ಸಾಯಂಕಾಲ 6 ಗಂಟೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಈ ನಮ್ಮ ಸ್ಟ್ಯಾಚ್ಯೂವರೆಗೆ ಭವ್ಯ ಮೆರವಣಿಗೆ ಇರ್ತದೆ. ಎಲ್ಲ ಭವ್ಯ ಮೆರವಣಿಗೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಆ ಮೆರವಣಿಗೆಯನ್ನು ಸಕ್ಸಸ್ ಮಾಡಬೇಕಂತೇಳಿ ಗುಲ್ಬರ್ಗದ ಮಾದಿಗ ಕುಲ ಬಾಂಧವರಿಗೆ ಹಾಗೂ ಎಲ್ಲ ಯುವಕರಿಗೆ ಹಾಗೂ ನೌಕರರು ಅದೇ ನೌಕರು ಎಲ್ಲರಿಗೆ ನನ್ನ ಕೈ ಮುಗಿದು ಕೇಳ್ಕೊತೀನಿ. ಎಲ್ಲರೂ ಮೆರವಣಿಗೆಯಲ್ಲಿ ಪಾಲ್ಗೊಳ್ಬೇಕು, ಈ ಸಕ್ಸಸ್ ಮಾಡಬೇಕಂತ ಬೇಡ್ಕೊಳ್ತೇನೆ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ.